ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಮೋಹನ ಕುಮಾರ ಗುರುಗಳು ಇವರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದಿಷ್ಟು ಇವರನ್ನು ನಾವಿಲ್ಲಿ CN23 ನ್ಯೂಸ್ ಚಾನಲ್ನಿಂದ ಮಾತನಾಡಿಸಿದ್ದೇವೆ, ನೀವೇ ನೋಡಿ. ನಮಸ್ತೆ. ನಗರ ನಾಗೇಶ್ ಅಂತೇಳಿ CN23 ನ್ಯೂಸ್ ಚಾನಲ್ ಇಂದ ತಮ್ಮನ್ನು ಮಾತಾಡ್ಕೊಂಡು ಬಂದಿದ್ದೀನಿ. ತಮ್ಮ ಹೆಸರು? ಮೋಹನ್ ಕುಮಾರ್. ಮತ್ತೆ ನನ್ನದೇ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೇನೆ, ಬ್ರೈನ್ ವೇವ್ಸ್ ಅಂತ. ಬಹುಶಃ ಕೇಳಿರ್ತೀರಿ. ಅದರ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದರ ಮೂಲ ಉದ್ದೇಶ ಮಕ್ಕಳಿಗೆ ಕಲಿಕೆ ಆಗಬೇಕು ಅನ್ನೋದು. ಈಗೇನಾಗಿದೆ, ಮಕ್ಕಳಿಗೆ ಕಲಿಕೆ ನಿಜವಾಗ್ಲೂ ಆಗ್ತಾ ಇಲ್ಲ. ಅದು ಹೇಗೆ ಹೇಳ್ತೀನಿ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಈಗ ಒಂದು ಶಾಲೆಯಲ್ಲಿ 30 ಮಕ್ಕಳು ಇರ್ತಾರೆ ಅಂತ ಹೇಳ್ಕೊಳ್ಳಿ. 30 ಮಕ್ಕಳು ಟೀಚರು ಪಾಠ ಮಾಡ್ತಾ ಇರ್ತಾರೆ, ಒಂದು 5-6 ಸ್ಟೂಡೆಂಟ್ ಮಾತ್ರ ಉತ್ತರ ಕೊಡ್ತಿರ್ತಾರೆ. ಇನ್ನುಳಿದ ಮಕ್ಕಳು ಯಾಕೆ ಹೇಳ್ತಾ ಇಲ್ಲ? ಸುಮ್ಮನೆ ಕೂತಿರ್ತಾರೆ, ಉತ್ತರ ಹೇಳ್ತಾ ಇಲ್ಲ. ಅದೇ ಟೀಚರ್, ಅದೇ ಸಬ್ಜೆಕ್ಟ್, ಅದೇ ಲ್ಯಾಂಗ್ವೇಜ್, ಅದೇ ಪೀರಿಯಡ್. ಹಂಗಾರೆ ಇಲ್ಲೇನಾಗಿದೆ? ಈಗ ಟೋಟಲಿ ನಾನು ಕೇಳ್ತಿದ್ದು ಎಜುಕೇಶನ್ ಯಾವ ಹಂತಕ್ಕೆ ಹೋಗಿದೆ, ಏನಾಗಿದೆ, ಯಾವ ಹಂತದಲ್ಲಿ ಎಜುಕೇಶನ್ ಇದೆ ನಾನು ಕೇಳ್ತಿರೋದು. ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಆಕ್ಚುಲಿ ಏನಾಗಿದೆ ಅಂತಂದ್ರೆ, ಸ್ಟೂಡೆಂಟ್ ಇದಾರಲ್ಲ, ಹಿ ಈಸ್ ಬಿಕಮಿಂಗ್ ಡಿಪೆಂಡೆಂಟ್ ಆನ್ ಟೀಚರ್ಸ್. ಮೊದಲು ಅದು ಹೋಗ್ಬೇಕು. ಯಾವ ಕಾರಣಕ್ಕೂ ಒಬ್ಬ ಸ್ಟೂಡೆಂಟು ಟೀಚರ್ ಮೇಲೆ ಡಿಪೆಂಡ್ ಆಗಬಾರದು. ಮತ್ತೆ ಹಂಗಾರೆ ಪಾಠ ಮಾಡೋದಂಗೆ ಸರ್? ಪಾಠ ಮಾಡೋದು ಡ್ಯೂಟಿ, ಪಾಠ ಮಾಡ್ಲಿ, ಹೌದು, ಅದೊಂದು ಕರ್ತವ್ಯ. ಮತ್ತೆ ಮಗು ಕಲಿಬೇಕಾಗಿರ್ತಕ್ಕಂಥದ್ದು ಅದರ ಕರ್ತವ್ಯ, ಅದರ ಹೊಣೆಗಾರಿಕೆ ಪೇರೆಂಟ್ಸ್ಗೆ ಸಂಬಂಧಪಟ್ಟದ್ದು. ಹೇಳಿ ನೋಡಿ. ಯಾಕೆಂದ್ರೆ ಪೇರೆಂಟ್ಸ್ಗಳಿಗೆ ಒಂದು ಮಾನಸಿಕವಾದಂತಹ ಗೊಂದಲ ಇದೆ. ನಾವು ಈ ಮಕ್ಕಳನ್ನ LKG ಇಂದ ಸೇರಿಸಿದ್ದೇವೆ, ಇಂಗ್ಲಿಷ್ ಮೀಡಿಯಂ. 7-8 ವರ್ಷ ಆಯ್ತು. ಈಗ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲಿ ಇದ್ದಾನೆ. ಅವನಿಗೊಂದು ಅಕ್ಷರ ಬರೀಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಬರಲ್ಲ ಅಂತ ತುಂಬಾ ಜನ ಪೇರೆಂಟ್ಸ್ ಹೇಳ್ತಾರೆ. ಪ್ರಶ್ನೆ ಕೇಳಿದ್ರೆ, ಪಾಸ್ ಆಗಿದ್ದಕ್ಕೆ ಕಾರಣ ಇವನು ಕಲ್ತ್ಕೊಂಡಿದ್ದಾನೆ ಅಂತಲ್ಲ, ಬರದ ಉತ್ತರ ಸರಿ ಇದೆ, ಅದಕ್ಕೆ ಮಾರ್ಕ್ಸ್ ಬಂದಿದೆ. ಬರದ ಉತ್ತರ ಸರಿ ಇದೆ, ಮಾರ್ಕ್ಸ್ ಬಂದೆ ಪಾಸ್ ಆಗಿದೆ ಅಂತಂತೀರಿ ನೀವು. ಹೌದು, ಯಾವ ರೀತಿ ಆಗಿದೆ? ಬರದ ಉತ್ತರ ಸರಿ ಇದೆ ಅನ್ಲಿಕ್ಕೆ 2-3 ಕಾರಣಗಳಿದೆ. ಒಂದು, ನೋಡ್ಕೊಂಡು ಬರೋದು ಬರದಂಗೆ ಲೆಕ್ಕ, ಇವ್ರೇನು ಗಮನಿಸಿರಲ್ಲ, ಕರೆಕ್ಟ್ ಉತ್ತರ ಆಗೋಯ್ತು. ಇನ್ನೊಂದು, ಬೈ ಹಾರ್ಟ್ ಮಾಡಿ ಬರೆದಿದ್ರು ಅದು ಕೂಡ ಆಗಿರ್ತದೆ. ಈಗಿನ ವಿದ್ಯಾರ್ಥಿಗಳು ನೀವು ಹೇಳೋ ಪ್ರಕಾರ ಬಾವಿ ಒಳಗೆ ಕಪ್ಪೆ ಅನ್ನೋದು ಆಗಿದೆ. ಹೌದು ಹೌದು. ಅಲ್ಲಿ ಟೀಚರ್ ಏನ್ ಹೇಳ್ಕೊಟ್ಟಿದ್ರೆ ಅದು ಮಾತ್ರ ಬಿಟ್ರೆ ಅದು ಬಿಟ್ಟು ಮತ್ತೊಂದು ಆ ವಿದ್ಯಾರ್ಥಿ ಏನು ಬರಲ್ಲ. ಅದನ್ನೇ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ನಾ ಹೇಳೋದು. ಅದಕ್ಕೆ ನಮ್ಮ ಮೂಲ ವಿಷನ್ ಅಂತ ಒಂದಿದೆ, ಬ್ರೈನ್ ವೇವ್ಸ್. ಅದರ ಮೂಲ ವಿಷನ್ ಏನಂತಂದ್ರೆ, ಅಲೋ ಯುವರ್ ಚೈಲ್ಡ್ ಟು ಲರ್ನ್ ಅಂತ. ನೀವು ಮಗುವನ್ನು ಕಲಿಲಿಕ್ಕೆ ಬಿಡಿ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದಲ್ಲ, ಅಂದ್ರೆ ನೀವು ಕಲಿಯಕ್ ಬಿಡ್ತಾ ಇಲ್ವಾ? ಮಕ್ಕಳನ್ನ ಕಲಿಯಕ್ ಬಿಡ್ತಾ ಇಲ್ಲ ಶಾಲೆ ಅಂತ ಪ್ರಶ್ನೆ ಬರ್ತದೆ. ಬಿಡ್ತಾ ಇಲ್ಲ, ಹೇಗೆ ಹೇಳ್ತೀರಿ ಅಂತ ಕೇಳ್ಬೋದು. ನೋಡಿ ಏನಾಗ್ತದ್ರೆ, ನಾನೊಬ್ಬ ಮಾಸ್ಟರ್ ಬಂದೆ, ಬುಕ್ ಹಿಡ್ಕೊಂಡು, ಇಲ್ಲಿ ಟೇಬಲ್ ಡೆಸ್ಕ್ ಏನೋ ಇರ್ತದೆ, ಟೇಬಲ್ ಇರ್ತದೆ, ಅದ್ರಲ್ಲಿ ಬುಕ್ ಹಿಡ್ಕೊಂಡೆ, ಒಂದಿಷ್ಟು ಪಾಠ ಮಾಡಿದೆ. ಅವ್ರು ನಾನೇನು ಹೇಳ್ತೀವಿ ಎಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ಹೀಗೆ ಕೆಲಸ ಕೊಟ್ಟಿದೆ. ಬೋರ್ಡ್ ಮೇಲೆ ಬರೀತೇನೆ, ಆ ಬೋರ್ಡ್ ಮೇಲೆ ಬರ್ದಿದ್ದನ್ನು ನೋಡ್ಕೊಳ್ತಾರೆ, ಅದ್ರ ಹಿಂಗೆ ಬರ್ಕೊಳ್ತಾರೆ. ಅಲ್ಲಿಗೆ ಕಣ್ಣಿಗೆ ಕೆಲಸ ಆಯ್ತು, ಕಿವಿಗೆ ಕೆಲಸ ಆಯ್ತು. ಬ್ರೈನ್ ಏನು ಹೋಯ್ತು ಅಂತ ನಮ್ಮ ಪ್ರಶ್ನೆ. ಈಗ ಬ್ರೈನಿಗೆ ಹೋಗಕ್ಕೆ ಏನ್ ಮಾಡ್ಬೇಕು? ನಿಜ ಬಹಳ ಒಳ್ಳೆ ಪ್ರಶ್ನೆ ಇದು ಮಾತ್ರ. ಯಾಕೆ ಅಂತಂದ್ರೆ, ಬ್ರೈನಿಗೆ ಹೋಗ್ಲಿ ಏನು ಕಲಿಕೆ ಇಲ್ವೇ ಇಲ್ವೇ? ಬ್ರೈನಿಗೆ ಹೋದ್ರೆ ಮತ್ತೆ ನಾನು ಹೌದು, ಬ್ರೈನಿಗೆ ಹೋಗಿಲ್ಲ ಅಂದ್ರೆ ಮತ್ತೆ ಈಗ ಅದು ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅಲೋ ಯುವರ್ ಚೈಲ್ಡ್ ಟು ಲರ್ನ್ ಅಂತ ಹೇಳಿದ್ರಲ್ವ, ಹೇಗೆ ಅಲೋ ಮಾಡಬೇಕಾಗಿತ್ತು? ಪ್ರಶ್ನೆಗಳ ಮೂಲಕ ಆಗಬೇಕು. ನಾವು ಇಲ್ಲಿ ಪ್ರತಿ ಕ್ಲಾಸಲ್ಲೂ ಕೂಡ ನಮ್ಮ ಪಡಿ ನಾವು ಪಾಠ ಮಾಡ್ತೇವೆ, ಸಮ್ಮರಿ ಬರೆಸ್ಬಿಡ್ತೇವೆ, ಪ್ರಶ್ನೆನೂ ಬರೀತೇವೆ, ಉತ್ತರನೂ ಬರೀತೇವೆ. ಕಣ್ಣಿಂದ ನೋಡ್ಕೊಂಡ ಕಾಪಿ ಮಾಡ್ದ, ಕಿವಿಯಿಂದ ಕೇಳಿಸ್ಕೊಂಡ, ಹಂಗೆ ಹೇಳಕ್ ಬಂತು. ಸರ್, ಈಗ ಮತ್ತೊಂದು, ಎಷ್ಟೋ ಸ್ಕೂಲ್ಗಳಲ್ಲಿ ಆ ಸ್ಕೂಲ್ನವರೇ ಮಕ್ಕಳ ಹತ್ರ ಕಾಪಿ ಹೊಡ್ಸಿ ಬರ್ತಾರೆ. ಯಾಕೆ ಅಂದ್ರೆ, ಈ ನಮ್ ಸ್ಕೂಲಿಗೆ 100% ಬಂತು, ನಮ್ ಸ್ಕೂಲಿಗೆ 99 ಬಂತು ಅಂತವರಿಗೆ ಸ್ಕೂಲಿಗೆ ಇರ್ಬೇಕು. ಮಕ್ಕಳು ಓದಿದಾರ ಬಿಟ್ಟಿದಾರ ಗೊತ್ತಿಲ್ಲ. ಅದೇ ನಿಜವಾಗಿ ನಡೀತಾ ಇರೋ ದೊಡ್ಡ ಮೋಸ, ದ್ರೋಹ. ಅದ ಆ ಪದವನ್ನು ನಾನು ಬಳಸ್ತೇನೆ. ಅದರ ಮೂಲ ಉದ್ದೇಶ ನಮಗೆ 100% ರಿಸಲ್ಟ್ ಬರಬೇಕು.
ಮಾರ್ಕ್ಸ್ ಮೇಲೆ ಆಯ್ತು, 100% ಬರಬೇಕು, ಡೊನೇಷನ್ ಅದು ಮತ್ತೆ ಮಾಮೂಲು. ಮತ್ತೆ ಹೌದು. ಜಾಸ್ತಿ ತಗೋಬೇಕು ಅಂತ ಹೌದು. ಆ ರೀತಿ ಅಂತಿದೆ. ಈಗ ಮೂಲವಾಗಿ ನಮ್ಗೆ 100% ರಿಸಲ್ಟ್ ಬರಬೇಕು ಅಂತಂದ್ರೆ ಮಾರ್ಕ್ಸ್ ಬರಬೇಕು. ಮಾರ್ಕ್ಸ್ ಬರಬೇಕು ಅಂದ್ರೆ ಎಕ್ಸಾಮಿನೇಷನ್ ಮುಖ್ಯ ಆಯ್ತು, ಕಲಿಕೆ ಮುಖ್ಯ ಆಗ್ಲಿಲ್ಲ. ಪ್ರಶ್ನೆಗಳು ಇಷ್ಟಿದಾವೆ, ಅದಕ್ಕೆ ಇಷ್ಟು ಮಾರ್ಕ್ಸ್ ಇದಾವೆ, ಇದಕ್ಕೆ ಈ ತರ ಉತ್ತರ ಬರೀರಿ. ಅಲ್ಲಿ ಏನಂತ ಆಯ್ತು, ಪ್ರತಿಯೊಂದು ಮಗುವನ್ನು ಕೂಡ ಪರೀಕ್ಷೆಗೋಸ್ಕರ ತಯಾರು ಮಾಡ್ತಾ ಇದ್ದಾರೆ ಅಂತ ಆಯ್ತು. ಅಷ್ಟೇ. ಕಲಿಕೆಗೆ ಏನ್ ಮಾಡಿದ್ದಾರೆ? ಕಲಿಕೆಗಿಲ್ಲ, ಬ್ರೈನಿಗಿಲ್ಲ. ಇಲ್ಲ, ಇದು ಈ ತರ ಉತ್ತರ ಬರಿ. ಅಲ್ಲಿಗೆ ಕಣ್ಣಿನ ಮೂಲಕ ಅಕ್ಷರ ನೋಡಿ, ಕಿವಿ ಮೂಲಕ ಅದನ್ನ ಕೇಳಿಸ್ಕೊ, ಮಾಸ್ಟರ್ ಓದ್ತಾರೆ. ಸ್ವತಃ ಏನ್ ಮಾಡ್ದ? ಏನ್ ಮಾಡ್ಬೇಕು ಸರ್ ಈಗ? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಟೀಚರ್ ಮತ್ತೆ ಸ್ಟೂಡೆಂಟ್ ಗಳ ನಡುವೆ ಕಮ್ಯುನಿಕೇಶನ್ ಆಗಬೇಕು. ಹೇಗೆ ಹೇಗಾಗಬೇಕು? ಕ್ವಶನ್ ಕೇಳೋ ರೀತಿಲಿ ಆಗ್ಬೇಕು. ಇವನೇ ಆಗ್ಬೋದು ಅಥವಾ ಇವರೇ ಸ್ಟಾರ್ಟ್ ಮಾಡ್ಬೋದು, ಪ್ರಶ್ನೆ ಮೂಲಕವೇ ಆಗ್ಬೇಕು. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಬಸ್ ನಾವು ಹೋಗ್ತಾ ಇರ್ತೇವಪ್ಪ, ಎಲ್ಲ ಅಟೆನ್ಷನ್ ಬಂದ್ಬಿಡ್ತಿಲ್ಲ, ಡ್ರೈವರ್ ಬ್ರೇಕ್ ಹಾಕ್ಬಿಟ್ಟ, ನಾವು ಹೀಗೆ ಅಂದ್ಬಿಡ್ತೇವೆ. ಯಾಕೆ ಹಿಂಗಾಗ್ತದೆ? ಈ ಆಲೋಚನೆ ಮಾಡ್ತಾರ ಅವ್ರು, ಹೌದು ಇಲ್ಲ? ಹೊಸ ಬ್ರೇಕ್ ಆಗ್ತಾ ಇದೆ, ಬ್ರೇಕ್ ಹಾಕಿದ್ರೆ ಯಾಕೆ ಮುಗ್ಗಿಸ್ದೆ? ಈಗ ಬ್ರೇಕ್ ಆಗ್ತದೆ ನಮಗೆ ಮೊದ್ಲೇ ಗೊತ್ತಿರೋದಿಲ್ಲ, ಗೊತ್ತಿರೋದಿಲ್ಲ. ನಾವು ಅಟೆನ್ಷನ್ ಇರ್ತೀವಿ, ಡ್ರೈವರ್ ಬ್ರೇಕ್ ಅಲ್ಲಿ ಬ್ರೇಕ್ ಹಾಕಿದ್ರಿಂದ ಏನಾಯ್ತು ಅಂತ ನೆಕ್ಸ್ಟ್ ಪ್ರಶ್ನೆ. ಬ್ರೇಕ್ ಹಾಕಿ ನೀನ್ ಬಿದ್ದದ್ದು ಯಾಕೆ? ನೀನ್ ಮುಗಿಸ್ತಾರೆ ಯಾಕೆ? ನಡ್ಕೊಂಡು ಹೋಗ್ತಿರ್ತೀಯ, ಅಲ್ಲೇನು ಸಣ್ಣ ಕಲ್ಲು ಇರ್ತದೆ, ನೋಡಿಲ್ಲ, ಹೇಳ್ಕೊಂಡೆ ಬಿದ್ದೇ ಬಿಟ್ಟೆ ಪೂರ್ತಿ. ಇಲ್ಲಿ ಘಟನೆಗಳನ್ನ ಗಮನಿಸಿಬಿಟ್ಟು ಆಲೋಚನೆ ಮಾಡ್ಬಿಟ್ಟು ಈ ತರ ಕೊಡ್ಬೇಕು. ಅಲ್ಲಿ ನೋಡಿ, ಮೋಷನ್ ಅಂತಂದ್ರೆ ಚಲನೆ ಅಂತ ಒಂದಿರ್ತದೆ, ಅಬ್ಸ್ಟಾಕಲ್ ಅಂತ ಒಂದಿರ್ತದೆ, ಇನ್ನೊಂದು ಫ್ರಿಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಈ ಕಾನ್ಸೆಪ್ಟ್ ಅನ್ನ ಬರೀ ಬರ್ಸ್ಬಿಟ್ರೆ ಆಗ್ತದ? ಹೇಗಾಗ್ತದೆ ಹೇಳಿ? ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಯಾರಿ ಮಾಡ್ಬೇಕಂತ ಹೌದು, ಅದಕ್ಕೆ ಏನ್ ಮಾಡಬೇಕು? ಇಂಡಿಪೆಂಡೆಂಟ್ ಸ್ಟಡಿ ಮಾಡುವ ಹಾಗೆ ಭಾಷೆಯನ್ನು ಮೊದಲು ಕಲಿಸ್ಬೇಕು. ಯಾಕೆಂದ್ರೆ ನಾವು ಕನ್ನಡದಲ್ಲಿ ಆಲೋಚನೆ ಮಾಡ್ತೀವಿ, ನಾನೇ ಆಗ್ಲಿ ನೀವಾಗ್ಲಿ ಟೀಚರ್ ಆಗ್ಲಿ, ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ಬಂದ್ರೂ ಕೂಡ ಕನ್ನಡದಲ್ಲಿ ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ಕನ್ನಡದಲ್ಲಿ ಕಮ್ಯುನಿಕೇಶನ್ ಸುಲಭ ಇದೆ. ಆದ್ರೆ ಕನ್ನಡ ಮಾಧ್ಯಮ ಆದ್ರೆ ಕನ್ನಡ ಭಾಷೆಯನ್ನ, ಇಂಗ್ಲಿಷ್ ಮಾಧ್ಯಮ ಆದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಚಂದ ಕಮ್ಯುನಿಕೇಶನ್ ಬರೋ ಹಾಗೆ ಮೊದಲು ಕಲಿಸ್ಬೇಕು. ಅಂದ್ರೆ ಭಾಷೆಯ ಕಲಿಕೆ ತುಂಬಾ ಮುಖ್ಯ ಆಗ್ತದೆ. ಅದನ್ನ ನಾವು ಮಾಡಿಲ್ಲ. ಇಂಗ್ಲಿಷ್ ಅಲ್ಲಿ 80 ಮಾರ್ಕ್ಸ್ ತಕೊಂಡಿರ್ತಾನೆ, ಅವನು 80 ಮಾರ್ಕ್ಸ್ ತೆಗೆದ್ರೆ ಇಂಗ್ಲಿಷ್ ಆಸ್ ಅ ಸಬ್ಜೆಕ್ಟ್ ಮಾತ್ರ ನಾವು ಪಾಠ ಮಾಡಿದ್ದೇವೆ, ಕ್ವಶನ್ ಉತ್ತರಗಳನ್ನು ಬರೆಸಿದ್ದೇವೆ. ಕ್ಲಾಸ್ ರೂಮ್ ನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲಲ್ಲ. ಬರ್ಕೊಂಡೇನಾ? ಬರ್ಕೊಂಡೇ ಓದಕ್ ಬರೋದು ಅವನಿಗೆ. ಅವ್ನು ಈ ಕಡೆ ನೋಡ್ತಾನೆ, ಫ್ರಂಟ್ ಬೆಂಚ್ ಬಸ್ಕೊಂಡಿರ್ತಾನೆ. ಸರ್ ನಾನು ಓದ್ತೀನಿ ಸರ್, ಓದ ನೋಡೋಣ, ಕೇಳಿಸ್ಕೊಳ್ಳೋ, ನೀವು ನೋಡಿದ್ರೆ ಕ್ಲೀನಾಗಿ ಓದ್ತಾ ಇದೆ. ಅವ್ರು ಕೇಳಿಸ್ಕೊಳ್ತಾರೆ, ಎಲ್ಲಿ ಬರ್ತಾರೆ ಅದು ಕೂಡ ಅವ್ನು ಗೊತ್ತಿರೋದಿಲ್ಲ, ನೀನು ಹೇಳ್ತಾ ಇದ್ದಾನೆ. ಮತ್ತೆ ಅಲ್ಲಿ ಕಮ್ಯುನಿಕೇಶನ್ ಇಲ್ಲ, ಕಲಿಕೆ ಇಲ್ಲವೇ ಇಲ್ಲ. ಪಾಠ ಆಯ್ತು, ಕ್ವಶನ್ ಮುಗೀತು, ಕ್ವಶನ್ ತಯಾರಾಗಪ್ಪ, ನಾಳೆ ಟೆಸ್ಟ್ ಮಾಡ್ತೀವಿ. ಇದು ಈ ತರ ಆದ್ರೆ ಏನ್ ಬಂತು? ಈಗ ಅದಕ್ಕೆ ಪರಿಹಾರ ಏನು? ಪರಿಹಾರ ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ ಮಕ್ಕಳು ಪ್ರಶ್ನೆ ಮಾಡುವ ರೀತಿಯಲ್ಲಿ ಒಂದು ಕಮ್ಯುನಿಕೇಶನ್ ಆಗ್ಬೇಕು, ಭಾಷೆನ ಬಳಸ್ಕೋಬೇಕು. ಅದನ್ನ ನಾವು ಮನೆಯಲ್ಲಿ ಪೋಷಕರು ಮಾಡ್ಬೇಕಾ ಇಲ್ಲ ಎರಡು ಕಡೆನೂ ಆಗ್ಲೇಬೇಕು. ಕ್ಲಾಸ್ ರೂಮ್ ನಲ್ಲಂತೂ ಮೊದಲು ಆಗ್ಲೇಬೇಕು. ಕಮ್ಯುನಿಕೇಶನ್, ಲರ್ನಿಂಗ್ ಥ್ರೂ ಕಮ್ಯುನಿಕೇಶನ್ ಅಂತ. ಮನೆಯಲ್ಲಿ ಕೂಡ ತಂದೆ ತಾಯಿಗಳು ಮಕ್ಕಳ ಜೊತೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಸರ್, ಈಗ ವಿದ್ಯಾಭ್ಯಾಸ ಹೇಗಾಗಿದೆ ಅಂತ ಹೇಳಿದ್ರೆ, ಮಕ್ಕಳು ಭುಜದ ಮೇಲೆ ಕೆಜಿಗಟ್ಟಲೆ ಭಾರ ಹೊತ್ತೆ. ಹೌದು, ಇಲ್ಲಿ ಮನೇಲಿ ಬಂದು ಇದು ಹೋಮ್ ವರ್ಕ್, ಮೊಬೈಲ್, ಮತ್ತೊಂದು ಎಲ್ಲಾ ಇದ್ರಲ್ಲೂ ಗುರುಗಳು ಮೊಬೈಲ್ ಜಾಸ್ತಿ ನೋಡ್ಬಿಡಿ ಅಂತ ಮಕ್ಕಳಿಗೆ. ಇವತ್ತು ಮಕ್ಕಳಿಗೆ ಮೊಬೈಲ್ ಕೊಡ್ತಾರೆ ಅಲ್ಲ, ಅದು ಬೇಸರದ ಸಂಗತಿ. ನಾನು ವಿರೋಧಿಸ್ತೇನೆ. ಬಟ್ ಆಕ್ಚುಲ್ ಆಗಿ ಇರ್ತಕ್ಕಂಥದ್ದಾಗೆ, ಅಪ್ಪನ ಕೈಲಿ ದುಡ್ಡು ಇರ್ತದೆ ಫೀಸ್ ಕಟ್ಟಕ್ಕೆ, ಅಮ್ಮನ ಕೈಲಿ ಮಕ್ಳಿಗೆ ಹೋಮ್ ವರ್ಕ್ ಬುಕ್ ಇರ್ತದೆ, ಅವ್ರು ಹೋಮ್ ವರ್ಕ್ ಮಾಡೋದು, ಮಕ್ಳ ಕೈಲಿ ಮೊಬೈಲ್ ಇರುತ್ತೆ. ಈ ತರ ಆಗು. ಈಗ ಎಲ್ಲಾ ಮನೆಯಲ್ಲೂ ನೀವ್ ಹೇಳ್ದಂಗೆ ಮಕ್ಳ ಕೈಲಿ ಮೊಬೈಲ್, ಅಮ್ಮ ಹೋಮ್ ವರ್ಕ್, ಅಪ್ಪ ಫೀಸ್ ಕಟ್ಟೋದಾಗಿದೆ. ಅಲ್ಲ, ಮತ್ತೊಂದು ಮಕ್ಕಳಿಗೆ ಇದು ಮೊಬೈಲ್ ಜಾಸ್ತಿ ನೋಡ್ಬಾರ್ದು ಅಂತ ಎಲ್ಲ ವಿಜ್ಞಾನಿಗಳು ಇರ್ಬೋದು, ಮಾಸ್ಟರ್ ಇರ್ಬೋದು, ಎಲ್ಲ ಹೇಳ್ತಾರೆ, ಈ ಮಕ್ಳ ಕೈ ಮೊಬೈಲ್ ಕೊಡಿ ಮೊಬೈಲ್. ಈಗ ನೀವು ಅಲ್ಲಿನ ಸ್ಕೂಲಿನ ಪ್ರತಿಯೊಂದು ಇದನ್ನು ಆನ್ಲೈನ್ ನಲ್ಲಿ ಕೊಡ್ತಾರಲ್ಲ ಮೊಬೈಲ್. ಇಲ್ಲ, ಅದಕ್ಕೆ ಪರಿಹಾರ ಖಂಡಿತವಾಗ್ಲಿದೆ. ಈ ಮೊಬೈಲ್ ಸಿಸ್ಟಮ್ ಇದೆಯಲ್ಲ, ಮಕ್ಕಳಿಗೋಸ್ಕರ, ನನ್ನ ಪರ್ಸನಲ್ ಒಪಿನಿಯನ್, ಮಕ್ಕಳಿಗೋಸ್ಕರ ಸಪರೇಟ್ ಕಂಟೆಂಟ್ ಇರುವಂತ ಮೊಬೈಲ್ಸ್ ಅನ್ನೇ ಕೊಡಿಸಬೇಕು. ಈಗ ನಾನು, ನೀವು ಅಥವಾ ಬೇರೆ ಬೇರೆಯವರಾದ್ರೆ ಅಡಲ್ಟ್ಸ್, ನಾವು ಬೇರೆ ಬೇರೆದೆಲ್ಲ ಇರ್ತದೆ, ಬಟ್ ಅದನ್ನ ಮಕ್ಕಳಿಗೆ ತೋರಿಸ್ಲಿಕ್ಕೆ ಆಗುದಿಲ್ಲ. ಕದ್ದು ನೋಡ್ತಾರೆ. ನೀವು ನಾನ್ ಹೇಳ್ತಿರೋದು ಮೈನ್ ಆಗಿ ಮಕ್ಕಳಿಗೆ ಮೊಬೈಲ್ ಜಾಸ್ತಿ ನೋಡ್ಬಾರ್ದು, ಕಣ್ಣಿಗೆ ಎಫೆಕ್ಟ್, ಆಗ್ತದೆ ಬ್ರೈನಿಗೆ ಎಫೆಕ್ಟ್ ಅಂತ.
ಈಗ ನಿಮ್ದು ವಿದ್ಯಾಭ್ಯಾಸ ಅಷ್ಟು ಇದು ಮೊಬೈಲ್. ಆನ್ಲೈನ್ ನಲ್ಲಿ ಆಗ್ಬಿಟ್ಟು, ಯಾಕಂದ್ರೆ ಬಹಳಷ್ಟು ಕಡೆ ಎಲ್ಲ ಹೋಗ್ಬೇಕಲ್ಲ, ಟೀಚರ್ಸ್ ಸಿಗೋದಿಲ್ಲ. ಈಗ ನನಗೆ ಇಂಟ್ರೆಸ್ಟ್ ಆಗಿರೋ ಸ್ಟೂಡೆಂಟ್ ಇನ್ನೊಬ್ಬೆಲ್ಲೋ ಒಂದ್ ಕಡೆ ಆಂಧ್ರದಲ್ಲಿ ಇರ್ತಾನೆ. ಈಗ ಅವನಿಗೆ ಪಾಠ ಮಾಡೋದು ಅಂತಾರೆ ಹೇಗೆ, ಆನ್ಲೈನ್ ನಲ್ಲಿ ಮಾಡ್ಲೇಬೇಕು. ಆತರ ಬರ್ಲೇಬೇಕು. ಝೂಮ್ ಮೀಟಿಂಗು ಅವೆಲ್ಲವೂ ಕೂಡ ಆನ್ಲೈನ್ ನಲ್ಲಿ ಆಗೋದ್ರಿಂದ ಟೈಮ್ ಉಳಿತಾಯ ಆಗ್ತದೆ, ಸ್ಪೇಸ್ ಉಳಿತಾಯ ಆಗ್ತದೆ. ಪ್ರಶ್ನೆ ಡೈರೆಕ್ಟ್ ಆಗಿ ಕೇಳಬಹುದು, ನಾವು ಕೂಡ ಕೇಳಬಹುದು, ಮತ್ತೆ ಎಲ್ಲರನ್ನೂ ನೋಡಬಹುದು. ಆದಷ್ಟೇ ಅದರಲ್ಲಿ ಅಡ್ವಾಂಟೇಜಸ್ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಈಗಿನ ವಿದ್ಯಾಭ್ಯಾಸದಲ್ಲಿ ಏನು ಬದಲಾವಣೆ ಆಗ್ಬೇಕು ಅಂತ ಹೇಳಿ ಅದೇ ನನ್ನ ದೃಷ್ಟಿಯಲ್ಲಿ ಬ್ರೈನ್ ವೇವ್ಸ್ ಬೇಸ್ ಆಗಿ ಇಟ್ಕೊಂಡು ನಾನು ಹೇಳ್ತೇನೆ. ಅದಕ್ಕೆ ನೋಡಲ್ಲಿ ಹೇಳಿದ್ದೇನೆ, ಲೆಟ್ ಅಸ್ ಟೀಚ್ ಹೌ ಟು ಲರ್ನ್. ಅಂದ್ರೆ ಮಕ್ಕಳಿಗೆ ಏನ್ ಕಲಿಬೇಕು ಅಂತ ನಾವು ಹೇಳಿದೀವಿ, ಆದ್ರೆ ಹೇಗೆ ಕಲಿಬೇಕು ಅಂತ ಹೇಳ್ಕೊಟ್ಟಿಲ್ಲ. ಅದನ್ನ ನಾವು ಕಲ್ತ್ಕೊಂಡಿಲ್ಲ. ಅದನ್ನ ನಾವು ಮೊದಲು ಮಾಡ್ಬೇಕಾದ್ರು ಲೆಟ್ ಅಸ್ ಟೀಚ್ ಹೌ ಟು ಲರ್ನ್. ನಾವು ಕಲ್ತ್ಕೊಂಡಿಲ್ಲ ಅಂದ್ರೆ ಗುರುಗಳೇ ಕಲ್ತ್ಕೊಂಡಿಲ್ಲ, ಹೇಗೆ ಕಲಿಸ್ಬೇಕು ಅನ್ನೋದು ಕಲ್ತ್ಕೊಂಡಿಲ್ಲ. ಇದು ಕಲಿಯಬೇಕಪ್ಪ. ಎ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಎಲ್ಲಿ ನೀನ್ ಹೇಳ, ಅವನು ಹೇಳ್ದ, ಕಲ್ತ್ಕೊಂಡಿಲ್ಲ, ನೀನ್ ಹೇಳ್ದ. ಬಟ್ ಅವ್ನು ಕಲಿಲಿಕ್ಕೆ ಬಿಡ್ಬೇಕಲ್ಲ. ಹಂಗಂದ್ರೆ ಏನು, ಎ ಸ್ಕ್ವೇರ್ ಅಂದ್ರೆ ಏನು ಅದು ಹೇಳ್ಕೊಟ್ಟಿಲ್ಲ. ಫಾರ್ಮುಲಾ ಎಷ್ಟು ಮಾರ್ಕ್ಸ್ ಬಂತು. ಪರಿಹಾರ ಏನಿತ್ತಲ್ಲ ಈಗ? ಇದಕ್ಕೆ ಏನ್ ಮಾಡ್ಬೇಕು, ಥಿಂಕ್ ಮಾಡಬೇಕು. ನೀನು ಕಂಡಿಡಿ ಎ ಪ್ಲಸ್ ಬಿ ಅಂದ್ರೆ ಏನು, ಅದು ಮಾಡಕ್ಕೆ ಹೋಗಿಲ್ಲ. ಆಡಿಂಗ್ ಅಂತಾನು ಕೂಡ ಗೊತ್ತಿಲ್ಲ. ಆದ್ರೆ ಸ್ಕ್ವೇರ್ ಅಂದ್ರೇನು, ಬೇಸಿಕ್ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿಲ್ಲ. ಅಲ್ಲಿ ತೊಂದರೆ ಆಗ್ತದೆ. ನಾವು ಕಲಿಸೇ ಇಲ್ಲ. ಅದಕ್ಕೆ ನಾವು ಹೇಳಿರೋದು ಟೀಚ್ ಹೌ ಟು ಲರ್ನ್. ಹೇಗೆ ಕಲಿಬೇಕು ಅನ್ನೋದು ಮೊದಲು ನಾವು ಕಲ್ತ್ಕೋಬೇಕು. ಟೀಚ್ ಹೌ ಟು ಲರ್ನ್, ಹೇಗೆ ಟೀಚ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಲೆಟ್ ಅಸ್ ಲರ್ನ್ ಹೌ ಟು ಟೀಚ್. ಪಾಠ ಹೇಗೆ ಮಾಡ್ಬೇಕು ಅಂತ ಮೊದಲು ನಾವು ಕಲ್ತ್ಕೋಬೇಕು. ಗುರುಗಳು ಮೊದಲು ಹೌದು, ಅದು ಬರ್ಲೇಬೇಕು. ಈಗ ನಾನೇನಪ್ಪ, ನಾನೊಂದು ಮಾಸ್ಟರ್ ಆದ್ರೆ ಸಂಬಳ ತಗೊಂತೀನಿ ಅಷ್ಟೇ ಅಲ್ಲ, ಅಷ್ಟೇ. ಈಗ ನಾವು ಫಸ್ಟ್ ತಿಳ್ಕೊಬೇಕು ನಾವು ಯಾವ ರೀತಿ ಮಾಡಿದ್ರೆ ಮಕ್ಕಳಿಗೆ ಇದಾಗುತ್ತೆ. ಅದನ್ನ ನಿಮ್ ಥಿಂಕಿಂಗ್ ಚೆನ್ನಾಗಿರುತ್ತೆ. ಹೌದು, ಥ್ಯಾಂಕ್ ಯು. ಇದು ಪ್ರಾಕ್ಟಿಕಲ್ ಆಗಿ ಆಗ್ಬೇಕು. ಇವತ್ತು ಕೂಡ ನಾನು ಚಾಲೆಂಜ್ ಮಾಡಿ ನಿಮ್ಮ ಎದುರು ಹೇಳ್ತಾ ಇದ್ದೀನಿ. ನೀವು ಒಂದು ಟಿವಿ ಚಾನೆಲ್ ನವರು ಆಗಿರೋದ್ರಿಂದ ಇದನ್ನು ಕೂಡ ನೀವು ಟಿವಿ ಚಾನೆಲ್ ಆಗಿ ಚಾಲೆಂಜ್ ಆಗಿ ತಗೊಳ್ಳಿ. ಪೇರೆಂಟ್ಸ್ ಗಳಿದ್ರೆ ಕರ್ಕೊಂಡು ಬನ್ನಿ. ಅವ್ರ ಪೇರೆಂಟ್ಸ್ ಗಳು ಎದುರಿನಲ್ಲಿ ಅವರ ಮಕ್ಕಳು ಎಲ್ಲಿ ಯಾಕೆ ಕಲಿಯಲಿಲ್ಲ ತಯಾರು ಮಾಡಿ ನಾನು ಕೊಡ್ತೇನೆ, ಪ್ರಾಕ್ಟಿಕಲ್ ಆಗಿ. ಸುಮ್ಮನೆ ಒಂದು ಪ್ರಶ್ನೆ ಉತ್ತರ ಹೇಳಿ ಕಳಿಸ್ಲಿಕ್ಕೆ ನಾನಿಲ್ಲ. ಅವ್ರಿಗೇನೋ ಸಮಸ್ಯೆ ಇರ್ತದೆ ಅಂತ ಯಾವುದೇ ಪ್ರಶ್ನೆ ಇದ್ರು ಕೂಡ ಕೇಳಬಹುದು. ಪೇರೆಂಟ್ಸ್ ಗಳು ಬರ್ಲಿ, ವಿತ್ ದೇರ್ ಪೇರೆಂಟ್ಸ್, ಸ್ಟೂಡೆಂಟ್ಸ್, ಚಿಲ್ಡ್ರನ್ ಅವ್ರು ಬರಬೇಕು. ಇಲ್ಲಿಗೆ ಬರ್ಲಿ, ಏನು ತೊಂದರೆ ಇಲ್ಲ. ಒಂದು 4-5 ಜನ ಬಂದ್ರು ಕೂಡ ಆಯ್ತು. ಏನೇ ತಪ್ಪು ನೋಡಿ, ರೀಡಿಂಗ್ ನಲ್ಲಿ ಇಲ್ಲ, ರೈಟಿಂಗ್ ನಲ್ಲಿ ಇಲ್ಲ, ಇನ್ನ ಸ್ಪೀಕಿಂಗ್ ಇಲ್ವೇ ಇಲ್ಲ. ಇಂಗ್ಲಿಷ್ ಮೀಡಿಯಂ ಹೇಳ್ಕೊಳ್ಳೋದಕ್ಕೆ ಹೇಗೆ ಬರೀತಾರೆ ಮಕ್ಕಳು? ಕಾನ್ಸೆಪ್ಟ್ ಏನಾರು ಇದೆಯಾ?
ನಮಸ್ಕಾರ. ನಮಸ್ತೆ. ನಗರ ನಾಗೇಶ್ ಅಂತ ಹೇಳಿ CN23 ನ್ಯೂಸ್ ಚಾನೆಲ್ ಇಂದ ತಮ್ಮನ್ನು ಮಾತಾಡ್ಕೊಂಡು ಅಂತ ಬಂದಿದ್ದೀನಿ. ತಮ್ಮ ಹೆಸರು ಸರ್? ಮೋಹನ್ ಕುಮಾರ್. ನಮಸ್ತೆ. ನನ್ನದೇ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೇನೆ, ಬ್ರೈನ್ ವೇವ್ಸ್ ಅಂತ, ಬಹುಶಃ ನೀವು ಕೇಳಿರ್ತೀರಿ. ಕೇಳಿದ್ದೀನಿ. ಅದರ ಬ್ರೈನ್ ವೇವ್ಸ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದರ ಮೂಲ ಉದ್ದೇಶ ಮಕ್ಕಳಿಗೆ ಕಲಿಕೆ ಆಗಬೇಕು ಅನ್ನೋದು. ಈಗೇನಾಗಿದೆ, ಮಕ್ಕಳಿಗೆ ಕಲಿಕೆ ನಿಜವಾಗ್ಲೂ ಆಗ್ತಾ ಇಲ್ಲ. ಅದು ಹೇಗೆ ಹೇಳ್ತೀನಿ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಈಗ ಒಂದು ಶಾಲೆಯಲ್ಲಿ 30 ಮಕ್ಳು ಇರ್ತಾರೆ ಅಂತ ಹೇಳ್ಕೊಳ್ಳಿ. 30 ಮಕ್ಳು ಟೀಚರು ಪಾಠ ಮಾಡ್ತಾ ಇರ್ತಾರೆ, ಒಂದು 5-6 ಸ್ಟೂಡೆಂಟ್ ಮಾತ್ರ ಉತ್ತರ ಕೊಡ್ತಿರ್ತಾರೆ. ಇನ್ನುಳಿದ ಮಕ್ಕಳು ಯಾಕೆ ಹೇಳ್ತಾ ಇಲ್ಲ? ಸುಮ್ಮನೆ ಕೂತಿರ್ತಾರೆ, ಉತ್ತರ ಹೇಳ್ತಾ ಇಲ್ಲ. ಅದೇ ಟೀಚರ್, ಅದೇ ಸಬ್ಜೆಕ್ಟ್, ಅದೇ ಲ್ಯಾಂಗ್ವೇಜ್, ಅದೇ ಪೀರಿಯಡ್. ಹಂಗಾರೆ ಇಲ್ಲೇನಾಗಿದೆ? ಈಗ ಟೋಟಲಿ ನಾನು ಕೇಳ್ತಿದ್ದು ಎಜುಕೇಶನ್ ಯಾವ ಹಂತಕ್ಕೆ ಹೋಗಿದೆ, ಏನಾಗಿದೆ, ಯಾವ ಹಂತದಲ್ಲಿ ಎಜುಕೇಶನ್ ಇದೆ ಅಂತ ನಾನು ಕೇಳ್ತಿರೋದು. ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಆಕ್ಚುಲಿ ಏನಾಗಿದೆ ಅಂತಂದ್ರೆ, ಸ್ಟೂಡೆಂಟ್ ಇದಾರಲ್ಲ, ಹಿ ಈಸ್ ಬಿಕಮಿಂಗ್ ಡಿಪೆಂಡೆಂಟ್ ಆನ್ ಟೀಚರ್ಸ್. ಮೊದಲು ಅದು ಹೋಗ್ಬೇಕು. ಯಾವ ಕಾರಣಕ್ಕೂ ಒಬ್ಬ ಸ್ಟೂಡೆಂಟು ಟೀಚರ್ ಮೇಲೆ ಡಿಪೆಂಡ್ ಆಗಬಾರ್ದು. ಮತ್ತೆ ಹಂಗಾರೆ ಪಾಠ ಮಾಡೋದಂಗೆ ಸರ್? ಪಾಠ ಮಾಡಿದ್ರೆ ಒಂದು ಡ್ಯೂಟಿ, ಪಾಠ ಮಾಡ್ಲಿ, ಹೌದು, ಅದೊಂದು ಕರ್ತವ್ಯ. ಮತ್ತೆ ಮಗು ಕಲಿಬೇಕಾಗಿರ್ತಕ್ಕಂಥದ್ದು ಅದರ ಕರ್ತವ್ಯ, ಅದರ ಹೊಣೆಗಾರಿಕೆ ಪೇರೆಂಟ್ಸ್ಗೆ ಸಂಬಂಧಪಟ್ಟದ್ದು. ಹೇಳಿ ನೋಡಿ. ಯಾಕೆಂದ್ರೆ ಪೇರೆಂಟ್ಸ್ಗಳಿಗೆ ಒಂದು ಮಾನಸಿಕವಾದಂತಹ ಗೊಂದಲ ಇದೆ. ನಾವು ಈ ಮಕ್ಕಳನ್ನ LKG ಇಂದ ಸೇರಿಸಿದ್ದೇವೆ, ಇಂಗ್ಲಿಷ್ ಮೀಡಿಯಂ, 7-8 ವರ್ಷ ಆಯ್ತು. ಈಗ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲಿ ಇದ್ದಾನೆ, ಅವನಿಗೊಂದು ಅಕ್ಷರ ಬರಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಬರಲ್ಲ ಅಂತ ತುಂಬಾ ಜನ ಪೇರೆಂಟ್ಸ್ ಹೇಳ್ತಾರೆ. ಪ್ರಶ್ನೆ ಕೇಳಿದ್ರೆ, ಪಾಸ್ ಆಗಿದ್ದಕ್ಕೆ ಕಾರಣ ಇವನು ಕಲ್ತ್ಕೊಂಡಿದ್ದಾನೆ ಅಂತಲ್ಲ, ಬರದ ಉತ್ತರ ಸರಿ ಇದೆ, ಅದಕ್ಕೆ ಮಾರ್ಕ್ಸ್ ಬಂದಿದೆ. ಬರದ ಉತ್ತರ ಸರಿ ಇದೆ, ಮಾರ್ಕ್ಸ್ ಬಂದೆ ಪಾಸ್ ಆಗಿದೆ ಅಂತಂತೀರಿ ನೀವು. ಹೌದು, ಯಾವ ರೀತಿ ಆಗಿದೆ? ವೆರಿ ಗುಡ್. ಬರದ ಉತ್ತರ ಸರಿ ಇದೆ ಅನ್ಲಿಕ್ಕೆ 2-3 ಕಾರಣಗಳಿದೆ. ಒಂದು, ನೋಡ್ಕೊಂಡು ಬರೋದು ಬರದಂಗೆ ಲೆಕ್ಕ, ಇವ್ರೇನು ಗಮನಿಸಿರೋದಿಲ್ಲ, ಕರೆಕ್ಟ್ ಉತ್ತರ ಆಗೋಯ್ತು. ಇನ್ನೊಂದು, ಬೈ ಹಾರ್ಟ್ ಮಾಡಿ ಬರೆದಿದ್ರು ಅದು ಕೂಡ ಆಗಿರ್ತದೆ. ಈಗಿನ ವಿದ್ಯಾರ್ಥಿಗಳು ನೀವು ಹೇಳೋ ಪ್ರಕಾರ ಬಾವಿ ಒಳಗೆ ಕಪ್ಪೆ ಅನ್ನೋದು ಆಗಿದೆ. ಹೌದು ಹೌದು. ಅಲ್ಲಿ ಟೀಚರ್ ಏನ್ ಹೇಳ್ಕೊಟ್ಟಿದ್ರೆ ಅದು ಮಾತ್ರ ಬಿಟ್ರೆ, ಅದು ಬಿಟ್ಟು ಮತ್ತೊಂದು ಆ ವಿದ್ಯಾರ್ಥಿ ಏನು ಬರಲ್ಲ. ಅದನ್ನೇ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ನಾ ಹೇಳೋದು. ಅದಕ್ಕೆ ನಮ್ಮ ಮೂಲ ವಿಷನ್ ಅಂತ ಒಂದಿದೆ, ಬ್ರೈನ್ ವೇವ್ಸ್. ಅದರ ಮೂಲ ವಿಷನ್ ಏನು ಅಂತಂದ್ರೆ, ಅಲೋ ಯುವರ್ ಚೈಲ್ಡ್ ಟು ಲರ್ನ್ ಅಂತ. ನೀವು ಮಗುವನ್ನು ಕಲಿಲಿಕ್ಕೆ ಬಿಡಿ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದಲ್ಲ, ಹಾಗಾದ್ರೆ ನೀವು ಕಲಿಯಕ್ ಬಿಡ್ತಾ ಇಲ್ವಾ? ಮಕ್ಕಳನ್ನ ಕಲಿಯಕ್ ಬಿಡ್ತಾ ಇಲ್ಲ ಶಾಲೆ ಅಂತ ಪ್ರಶ್ನೆ ಬರ್ತದೆ. ಬಿಡ್ತಾ ಇಲ್ಲ, ಹೇಗಿರ್ತೀರಿ ಅಂತ ಕೇಳ್ಬೋದು. ನೋಡಿ ಏನಾಗ್ತದ್ರೆ, ನಾನೊಬ್ಬ ಮಾಸ್ಟರ್ ಬಂದೆ, ಬುಕ್ ಹಿಡ್ಕೊಂಡು, ಇಲ್ಲಿ ಟೇಬಲ್ ಡೆಸ್ಕ್ ಏನೋ ಇರ್ತದೆ, ಟೇಬಲ್ ಇರ್ತದೆ, ಅದ್ರಲ್ಲಿ ಬುಕ್ ಹಿಡ್ಕೊಂಡೆ, ಒಂದಿಷ್ಟು ಪಾಠ ಮಾಡಿದೆ. ಅವ್ರು ನಾನೇನು ಹೇಳ್ತಿ ಎಲ್ಲ ಕೇಳಿಸ್ಕೊಳ್ತಾ ಇದ್ರೆ, ಕಿವಿಗೆ ಕೆಲಸ ಕೊಟ್ಟಿದೆ. ಬೋರ್ಡ್ ಮೇಲೆ ಬರೀತೇನೆ, ಆ ಬೋರ್ಡ್ ಮೇಲೆ ಬರ್ದದ್ದನ್ನು ನೋಡ್ಕೊಳ್ತಾರೆ, ಅದರ ಹಿಂಗೆ ಬರ್ಕೊಳ್ತಾರೆ. ಅಲ್ಲಿಗೆ ಕಣ್ಣಿಗೆ ಕೆಲಸ ಆಯ್ತು, ಕಿವಿಗೆ ಕೆಲಸ ಆಯ್ತು, ಬ್ರೈನ್ ಏನು ಹೋಯ್ತು ಅಂತ ನಮ್ಮ ಪ್ರಶ್ನೆ. ಈಗ ಬ್ರೈನಿಗೆ ಹೋಗಕ್ಕೆ ಏನ್ ಮಾಡ್ಬೇಕು? ನಿಜ ಬಹಳ ಒಳ್ಳೆ ಪ್ರಶ್ನೆ ಇದು ಮಾತ್ರ. ಯಾಕೆ ಅಂತಂದ್ರೆ, ಬ್ರೈನಿಗೆ ಹೋಗ್ಲಿ ಏನು ಕಲಿಕೆ ಇಲ್ವೇ ಇಲ್ವೇ? ಬ್ರೈನಿಗೆ ಹೋದ್ರೆ ಮತ್ತೆ ನಾನು ಹೌದು, ಬ್ರೈನಿಗೆ ಹೋಗಿಲ್ಲ ಅಂದ್ರೆ ಮತ್ತೆ ಅನ್ಕೊಂತ. ಈಗ ಅದು ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅಲೋ ಯುವರ್ ಚೈಲ್ಡ್ ಟು ಲರ್ನ್ ಅಂತ ಹೇಳಿದ್ನಲ್ವ, ಹೇಗೆ ಅಲೋ ಮಾಡಬೇಕಾಗಿತ್ತು? ಪ್ರಶ್ನೆಗಳ ಮೂಲಕ ಆಗಬೇಕು. ನಾವು ಇಲ್ಲಿ ಪ್ರತಿ ಕ್ಲಾಸಲ್ಲೂ ಕೂಡ ನಮ್ಮ ಪಡಿ ನಾವು ಪಾಠ ಮಾಡ್ತೇವೆ, ಸಮ್ಮರಿ ಬರೆಸ್ಬಿಡ್ತೇವೆ, ಪ್ರಶ್ನೆನೂ ಬರೀತೇವೆ, ಉತ್ತರನೂ ಬರೀತೇವೆ. ಕಣ್ಣಿಂದ ನೋಡ್ಕೊಂಡ ಕಾಪಿ ಮಾಡ್ದ, ಕಿವಿಯಿಂದ ಕೇಳಿಸ್ಕೊಂಡ, ಹಂಗೆ ಹೇಳಕ್ ಬಂತು. ಸರ್, ಈಗ ಮತ್ತೊಂದು, ಎಷ್ಟೋ ಸ್ಕೂಲ್ಗಳಲ್ಲಿ ಆ ಸ್ಕೂಲ್ನವರೇ ಮಕ್ಕಳ ಹತ್ರ ಕಾಪಿ ಹೊಡ್ಸಿ ಬರ್ತಾರೆ. ಯಾಕೆ ಅಂದ್ರೆ, ಈ ನಮ್ ಸ್ಕೂಲಿಗೆ 100% ಬಂತು, ನಮ್ ಸ್ಕೂಲಿಗೆ 99 ಬಂತು ಅಂತವರಿಗೆ ಸ್ಕೂಲಿಗೆ ಇರ್ಬೇಕು. ಮಕ್ಕಳು ಓದಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಅದೇ ನಿಜವಾಗ್ಲೂ ನಡೀತಾ ಇರೋ ದೊಡ್ಡ ಮೋಸ, ದ್ರೋಹ. ಅದ ಪದವನ್ನು ನಾನು ಬಳಸ್ತೇನೆ. ಅದರ ಮೂಲ ಉದ್ದೇಶ ನಮಗೆ 100% ರಿಸಲ್ಟ್ ಬರಬೇಕು. ಮಾರ್ಕ್ಸ್ ಮೇಲೆ ಆಯ್ತು, 100% ಬರಬೇಕು, ಡೊನೇಷನ್ ಅದು ಮತ್ತೆ ಹೌದು. ಈಗ ಮೂಲವಾಗಿ ನಮಗೆ 100% ರಿಸಲ್ಟ್ ಬರಬೇಕು ಅಂತಂದ್ರೆ ಮಾರ್ಕ್ಸ್ ಬರಬೇಕು. ಮಾರ್ಕ್ಸ್ ಬರಬೇಕು ಅಂದ್ರೆ ಎಕ್ಸಾಮಿನೇಷನ್ ಮುಖ್ಯ ಆಯ್ತು, ಕಲಿಕೆ ಮುಖ್ಯ ಆಗ್ಲಿಲ್ಲ. ಪ್ರಶ್ನೆಗಳು ಇಷ್ಟಿದಾವೆ, ಅದಕ್ಕೆ ಇಷ್ಟು ಮಾರ್ಕ್ಸ್ ಇದಾವೆ, ಇದಕ್ಕೆ ಈ ತರ ಉತ್ತರ ಬರೀರಿ. ಅಲ್ಲಿ ಏನಂತ ಆಯ್ತು, ಪ್ರತಿಯೊಂದು ಮಗುವನ್ನು ಕೂಡ ಪರೀಕ್ಷೆಗೋಸ್ಕರ ತಯಾರು ಮಾಡ್ತಾ ಇದ್ದಾರೆ ಅಂತ ಆಯ್ತು. ಕಲಿಕೆಗೆ ಏನ್ ಮಾಡಿದ್ದಾರೆ? ಕಲಿಕೆಗಿಲ್ಲ, ಬ್ರೈನಿಗಿಲ್ಲ, ಇಲ್ಲ. ಇದು ಉತ್ತರ ಬರಿ. ಅಲ್ಲಿಗೆ ಕಣ್ಣಿನ ಮೂಲಕ ಅಕ್ಷರ ನೋಡು, ಕಿವಿ ಮೂಲಕ ಅದನ್ನ ಕೇಳಿಸ್ಕೊ, ಮಾಸ್ಟರ್ ಓದ್ತಾರೆ. ಸ್ವತಃ ಏನ್ ಮಾಡ್ದ?
ಏನ್ ಮಾಡ್ಬೇಕು ಸರ್ ಈಗ? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಟೀಚರ್ ಮತ್ತೆ ಸ್ಟೂಡೆಂಟ್ ಗಳ ನಡುವೆ ಕಮ್ಯುನಿಕೇಶನ್ ಆಗಬೇಕು. ಹೇಗಾಗಬೇಕು? ಕ್ವಶನ್ ಕೇಳೋ ರೀತಿಲಿ ಆಗ್ಬೇಕು. ಇವನೇ ಆಗ್ಬೋದು ಅಥವಾ ಇವರೇ ಸ್ಟಾರ್ಟ್ ಮಾಡ್ಬೋದು, ಪ್ರಶ್ನೆ ಮೂಲಕವೇ ಆಗ್ಬೇಕು. ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾನೆ. ಈಗ ಬಸ್ ನಾವು ಹೋಗ್ತಾ ಇರ್ತೇವಪ್ಪ, ಎಲ್ಲ ಅಟೆನ್ಷನ್ ಬಂದ್ಬಿಡ್ತಿಲ್ಲ, ಡ್ರೈವರ್ ಬ್ರೇಕ್ ಹಾಕ್ಬಿಟ್ಟ, ನಾವು ಹೀಗೆ ಅಂದ್ಬಿಡ್ತೇವೆ. ಯಾಕೆ ಹಿಂಗಾಗ್ತದೆ? ಈ ಆಲೋಚನೆ ಮಾಡ್ತಾರ ಅವ್ರು, ಹೌದು ಇಲ್ಲ? ಹೊಸ ಬ್ರೇಕ್ ಆಗ್ತಾ ಇದೆ, ಬ್ರೇಕ್ ಹಾಕಿದ್ರೆ ಯಾಕೆ ಮುಗ್ಗಿಸ್ದೆ? ಈಗ ಬ್ರೇಕ್ ಆಗ್ತದೆ ನಮಗೆ ಮೊದ್ಲೇ ಗೊತ್ತಿರೋದಿಲ್ಲ, ನಾವು ಅಟೆನ್ಷನ್ ಇರ್ತೀವಿ. ಡ್ರೈವರ್ ಬ್ರೇಕ್ ಅಲ್ಲಿ ಬ್ರೇಕ್ ಹಾಕಿದ್ರಿಂದ ಏನಾಯ್ತು ಅಂತ ನೆಕ್ಸ್ಟ್ ಪ್ರಶ್ನೆ. ಬ್ರೇಕ್ ಹಾಕಿ ನೀನ್ ಬಿದ್ದದ್ದು ಯಾಕೆ? ನೀನ್ ಮುಗ್ಗಿಸ್ತಾರೆ ಯಾಕೆ? ನಡ್ಕೊಂಡು ಹೋಗ್ತಿರ್ತೀಯ, ಅಲ್ಲೇನು ಸಣ್ಣ ಕಲ್ಲು ಇರ್ತದೆ, ನೋಡಿಲ್ಲ, ಎಳ್ಕೊಂಡು ಬಿದ್ದೋಗುತ್ತೆ ಪೂರ್ತಿ. ಇಲ್ಲಿ ಘಟನೆಗಳನ್ನ ಗಮನಿಸಿಬಿಟ್ಟು ಆಲೋಚನೆ ಮಾಡ್ಬಿಟ್ಟು ಉತ್ತರ ಕೊಡ್ಬೇಕು. ಅಲ್ಲಿ ನೋಡಿ, ಮೋಷನ್ ಅಂತಂದ್ರೆ ಚಲನೆ ಅಂತ ಒಂದಿರ್ತದೆ, ಅಬ್ಸ್ಟಾಕಲ್ ಅಂತ ಒಂದಿರ್ತದೆ, ಇನ್ನೊಂದು ಫ್ರಿಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಈ ಕಾನ್ಸೆಪ್ಟ್ ಅನ್ನ ಬರೀ ಬರ್ಸ್ಬಿಟ್ರೆ ಆಗ್ತದ? ಹೇಗಾಗ್ತದೆ ಹೇಳಿ? ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಯಾರಿ ಮಾಡ್ಬೇಕಂತ ಹೌದು, ಅದಕ್ಕೆ ಏನ್ ಮಾಡಬೇಕು? ಇಂಡಿಪೆಂಡೆಂಟ್ ಸ್ಟಡಿ ಮಾಡುವ ಹಾಗೆ ಭಾಷೆಯನ್ನು ಮೊದಲು ಕಲಿಸಬೇಕು. ಯಾಕೆಂದ್ರೆ ನಾವು ಕನ್ನಡದಲ್ಲಿ ಆಲೋಚನೆ ಮಾಡ್ತೀವಿ, ನಾನಾಗ್ಲಿ ನೀವಾಗ್ಲಿ ಟೀಚರ್ ಆಗ್ಲಿ, ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ಬಂದ್ರೂ ಕೂಡ ಕನ್ನಡದಲ್ಲಿ ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ಕನ್ನಡದಲ್ಲಿ ಕಮ್ಯುನಿಕೇಶನ್ ಸುಲಭ ಇದೆ. ಆದ್ರೆ ಕನ್ನಡ ಮಾಧ್ಯಮ ಆದ್ರೆ ಕನ್ನಡ ಭಾಷೆಯನ್ನ, ಇಂಗ್ಲಿಷ್ ಮಾಧ್ಯಮ ಆದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಚಂದ ಕಮ್ಯುನಿಕೇಶನ್ ಬರೋ ಹಾಗೆ ಮೊದಲು ಕಲಿಸ್ಬೇಕು. ಅಂದ್ರೆ ಭಾಷೆಯ ಕಲಿಕೆ ತುಂಬಾ ಮುಖ್ಯ ಆಗ್ತದೆ. ಅದನ್ನ ನಾವು ಮಾಡಿಲ್ಲ. ಇಂಗ್ಲಿಷ್ ಅಲ್ಲಿ 80 ಮಾರ್ಕ್ಸ್ ತಕೊಂಡಿರ್ತಾನೆ, ಅವನು 80 ಮಾರ್ಕ್ಸ್ ತೆಗೆದಿರೋದು ಇಂಗ್ಲಿಷ್ ಆಸ್ ಅ ಸಬ್ಜೆಕ್ಟ್ ಮಾತ್ರ ನಾವು ಪಾಠ ಮಾಡಿದ್ದೇವೆ, ಕ್ವಶನ್ ಉತ್ತರಗಳ ಮಾತ್ರ ಬರೆಸಿದ್ದೇವೆ. ಕ್ಲಾಸ್ ರೂಮ್ ನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲಲ್ಲ. ಬರ್ಕೊಂಡೇನಾ? ಬರ್ಕೊಂಡೇ ಓದಕ್ ಬರೋ ಅವನಿಗೆ, ಅವ್ನು ಈ ಕಡೆ ನೋಡ್ತಾನೆ. ಫ್ರಂಟ್ ಬೆಂಚ್ ಬಸ್ಕೊಂಡಿರ್ತಾನೆ, ಸರ್ ನಾನು ಓದ್ತೀನಿ ಸರ್, ಓದ ನೋಡೋಣ, ಕೇಳಿಸ್ಕೊಳ್ಳೋ, ನೀವು ನೋಡಿದ್ರೆ ಕ್ಲೀನಾಗಿ ಓದ್ತಾ ಇದೆ. ಅವ್ರು ಕೇಳಿಸ್ಕೊಳ್ತಾರೆ, ಎಲ್ಲಿ ಬರ್ದಾರೆ ಅದು ಕೂಡ ಅವ್ನು ಗೊತ್ತಿರೋದಿಲ್ಲ, ನೀನು ಹೇಳ್ತಾ ಇದ್ದಾನೆ. ಮತ್ತೆ ಅಲ್ಲಿ ಕಮ್ಯುನಿಕೇಶನ್ ಇಲ್ಲ, ಕಲಿಕೆ ಇಲ್ಲವೇ ಇಲ್ಲ. ಪಾಠ ಆಯ್ತು, ಪೋರ್ಷನ್ ಮುಗೀತು, ಕ್ವಶನ್ ತಯಾರಾಗಪ್ಪ, ನಾಳೆ ಟೆಸ್ಟ್ ಮಾಡ್ತೀವಿ, ಇದೇ ತರ ಆದ್ರೆ ಏನ್ ಬಂತು? ಈಗ ಅದಕ್ಕೆ ಪರಿಹಾರ ಏನು? ಪರಿಹಾರ ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ ಮಕ್ಕಳು ಪ್ರಶ್ನೆ ಮಾಡುವ ರೀತಿಯಲ್ಲಿ ಒಂದು ಕಮ್ಯುನಿಕೇಶನ್ ಆಗ್ಬೇಕು, ಭಾಷೆನ ಬಳಸ್ಕೋಬೇಕು. ಅದನ್ನ ನಾವು ಮನೆಯಲ್ಲಿ ಪೋಷಕರು ಮಾಡ್ಬೇಕಾ ಇಲ್ಲ ಎರಡು ಕಡೆನೂ ಆಗ್ಲೇಬೇಕು. ಕ್ಲಾಸ್ ರೂಮ್ ನಲ್ಲಂತೂ ಮೊದಲು ಆಗ್ಲೇಬೇಕು. ಕಮ್ಯುನಿಕೇಶನ್, ಲರ್ನಿಂಗ್ ಥ್ರೂ ಕಮ್ಯುನಿಕೇಶನ್ ಅಂತ. ಮನೆಯಲ್ಲಿ ಕೂಡ ತಂದೆ ತಾಯಿಗಳು ಮಕ್ಕಳ ಜೊತೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಸರ್, ಈಗ ವಿದ್ಯಾಭ್ಯಾಸ ಹೇಗಾಗಿದೆ ಅಂತ ಹೇಳಿದ್ರೆ ಮಕ್ಕಳು ಭುಜದ ಮೇಲೆ ಕೆಜಿಗಟ್ಟಲೆ ಭಾರ ಹೊತ್ತದೆ. ಹೌದು, ಇಲ್ಲಿ ಮನೇಲಿ ಬಂದು ಇದು ಹೋಮ್ ವರ್ಕ್, ಮೊಬೈಲ್, ಮತ್ತೊಂದು ಎಲ್ಲಾ ಇದ್ರಲ್ಲೂ ಗುರುಗಳು ಮೊಬೈಲ್ ಜಾಸ್ತಿ ನೋಡ್ಬಿಡಿ ಅಂತ ಮಕ್ಕಳಿಗೆ. ಇವತ್ತು ಮಕ್ಕಳಿಗೆ ಇದು ಮೊಬೈಲ್ ಕೊಡ್ತಾರೆ ಅಲ್ಲ, ಅದು ಬೇಸರದ ಸಂಗತಿ. ನಾನು ಅದಕ್ಕೆ ವಿರೋಧಿಸ್ತೇನೆ. ಬಟ್ ಆಕ್ಚುಲ್ ಆಗಿ ಇರ್ತಕ್ಕಂಥದ್ದಾಗೆ ಅಪ್ಪನ ಕೈಲಿ ದುಡ್ಡು ಇರ್ತದೆ ಫೀಸ್ ಕಟ್ಟಕ್ಕೆ, ಅಮ್ಮನ ಕೈಲಿ ಮಕ್ಳಿಗೆ ಹೋಮ್ ವರ್ಕ್ ಬುಕ್ ಇರ್ತದೆ, ಅವ್ರು ಹೋಮ್ ವರ್ಕ್ ಮಾಡೋದು, ಮಕ್ಳ ಕೈಲಿ ಮೊಬೈಲ್ ಇರುತ್ತೆ. ಈ ತರ ಆಗೋದು ಎಲ್ಲಾ ಮನೆಯಲ್ಲೂ ನೀವ್ ಹೇಳ್ದಂಗೆ ಮಕ್ಳ ಕೈಲಿ ಮೊಬೈಲ್, ಅಮ್ಮ ಹೋಮ್ ವರ್ಕ್, ಅಪ್ಪ ಫೀಸ್ ಕಟ್ಟೋದಾಗಿದೆ. ಅಲ್ಲ, ಮತ್ತೊಂದು ಮಕ್ಕಳಿಗೆ ಇದು ಮೊಬೈಲ್ ಜಾಸ್ತಿ ನೋಡ್ಬಾರ್ದು ಅಂತ ಎಲ್ಲ ವಿಜ್ಞಾನಿಗಳು ಇರ್ಬೋದು, ಮಾಸ್ಟರ್ ಇರ್ಬೋದು, ಎಲ್ಲ ಹೇಳ್ತಾರೆ, ಈ ಮಕ್ಳ ಕೈ ಮೊಬೈಲ್ ಕೊಡಿ ಮೊಬೈಲ್. ಈಗ ನೀವು ಅಲ್ಲಿನ ಸ್ಕೂಲಿನ ಪ್ರತಿಯೊಂದು ಇದನ್ನು ಆನ್ಲೈನ್ ನಲ್ಲಿ ಕೊಡ್ತಾರಲ್ಲ ಮೊಬೈಲ್. ಇಲ್ಲ, ಅದಕ್ಕೆ ಪರಿಹಾರ ಖಂಡಿತವಾಗ್ಲಿದೆ. ಈ ಮೊಬೈಲ್ ಸಿಸ್ಟಮ್ ಇದೆಯಲ್ಲ, ಮಕ್ಕಳಿಗೋಸ್ಕರ, ನನ್ನ ಪರ್ಸನಲ್ ಒಪಿನಿಯನ್ ಅದು, ಮಕ್ಕಳಿಗೋಸ್ಕರ ಸಪರೇಟ್ ಕಂಟೆಂಟ್ ಇರುವಂತ ಮೊಬೈಲ್ಸ್ ಅನ್ನೇ ಕೊಡಿಸಬೇಕು. ಈಗ ನಾನು, ನೀವು ಅಥವಾ ಬೇರೆ ಬೇರೆಯವರಾದ್ರೆ ಅಡಲ್ಟ್ಸ್, ನಾವು ಬೇರೆ ಬೇರೆದೆಲ್ಲ ಇರ್ತದೆ, ಬಟ್ ಅದನ್ನ ಮಕ್ಕಳಿಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಕದ್ದು ನೋಡ್ತಾರೆ. ನೀವು ನಾನ್ ಹೇಳ್ತಿರೋದು ಮೈನ್ ಆಗಿ ಮಕ್ಕಳಿಗೆ ಮೊಬೈಲ್ ಜಾಸ್ತಿ ನೋಡ್ಬಾರ್ದು, ಕಣ್ಣಿಗೆ ಎಫೆಕ್ಟ್ ಆಗ್ತದೆ, ಬ್ರೈನಿಗೆ ಎಫೆಕ್ಟ್ ಅಂತ. ಈಗ ನಿಮ್ದು ವಿದ್ಯಾಭ್ಯಾಸ ಅಷ್ಟು ಇದು ಮೊಬೈಲ್ ಆನ್ಲೈನ್ ನಲ್ಲಿ ಆಗ್ಬಿಟ್ಟು. ಯಾಕಂದ್ರೆ ಬಹಳಷ್ಟು ಕಡೆ ಎಲ್ಲ ಹೋಗ್ಬೇಕಲ್ಲ, ಟೀಚರ್ಸ್ ಸಿಗೋದಿಲ್ಲ. ಈಗ ನನಗೆ ಇಂಟ್ರೆಸ್ಟ್ ಆಗಿರೋ ಸ್ಟೂಡೆಂಟ್ ಇನ್ನೊಂದೆಲ್ಲೋ ಒಂದ್ ಕಡೆ ಆಂಧ್ರದಲ್ಲಿ ಇರ್ತಾನೆ, ಈಗ ಅವನಿಗೆ ಪಾಠ ಮಾಡೋದು ಅಂತಾರೆ ಹೇಗೆ? ಆನ್ಲೈನ್ ನಲ್ಲಿ ಮಾಡ್ಲೇಬೇಕು, ಆತರ ಬರ್ಲೇಬೇಕು. ಝೂಮ್ ಮೀಟಿಂಗು ಅವೆಲ್ಲವೂ ಕೂಡ ಆನ್ಲೈನ್ ನಲ್ಲಿ ಆಗೋದ್ರಿಂದ ಟೈಮ್ ಉಳಿತಾಯ ಆಗ್ತದೆ, ಸ್ಪೇಸ್ ಉಳಿತಾಯ ಆಗ್ತದೆ. ಪ್ರಶ್ನೆ ಡೈರೆಕ್ಟ್ ಆಗಿ ಕೇಳಬಹುದು, ನಾವು ಕೂಡ ಕೇಳಬಹುದು, ಮತ್ತೆ ಎಲ್ಲರನ್ನೂ ನೋಡಬಹುದು. ಆದಷ್ಟು ಅದರಲ್ಲಿ ಅಡ್ವಾಂಟೇಜಸ್ ತುಂಬಾ ಚೆನ್ನಾಗಿದೆ. ಈಗಿನ ವಿದ್ಯಾಭ್ಯಾಸದಲ್ಲಿ ಏನು ಬದಲಾವಣೆ ಆಗ್ಬೇಕು ಅಂತ ಹೇಳಿ ನನ್ನ ದೃಷ್ಟಿಯಲ್ಲಿ ಬ್ರೈನ್ ವೇವ್ಸ್ ಬೇಸಾಗಿ ಇಟ್ಕೊಂಡು ನಾ ಹೇಳ್ತೇನೆ. ಅದಕ್ಕೆ ನೋಡಲ್ಲಿ ಹೇಳಿದ್ದೇನೆ, ಲೆಟ್ ಅಸ್ ಟೀಚ್
ಹೌ ಟು ಲರ್ನ್. ಲರ್ನ್. ಅಂದ್ರೆ ಮಕ್ಕಳಿಗೆ ಏನ್ ಕಲಿಬೇಕು ಅಂತ ನಾವು ಹೇಳಿದೀವಿ, ಆದ್ರೆ ಹೇಗೆ ಕಲಿಬೇಕು ಅಂತ ಹೇಳ್ಕೊಟ್ಟಿಲ್ಲ. ಅದನ್ನ ನಾವು ಕಲ್ತ್ಕೊಂಡಿಲ್ಲ. ಅದನ್ನ ನಾವು ಮೊದಲು ಮಾಡ್ಬೇಕಾದ್ರು ಲೆಟ್ ಅಸ್ ಟೀಚ್ ಹೌ ಟು ಲರ್ನ್. ನಾವು ಕಲ್ತ್ಕೊಂಡಿಲ್ಲ ಅಂದ್ರೆ ಗುರುಗಳೇ ಕಲ್ತ್ಕೊಂಡಿಲ್ಲ, ಹೇಗೆ ಕಲಿಸ್ಬೇಕು ಅನ್ನೋದು ಕಲ್ತ್ಕೊಂಡಿಲ್ಲ. ಇದು ಕಲಿಯಬೇಕಪ್ಪ. A+B² A²+2AB+B². ಎಲ್ಲಿ ನೀನ್ ಹೇಳ, ಅವನು ಹೇಳ್ದ, ಕಲ್ತ್ಕೊಂಡಿಲ್ಲ, ನೀನ್ ಹೇಳ್ದಂಗೆ ಹೇಳ್ದ. ಬಟ್ ಅವ್ನು ಕಲಿಲಿಕ್ಕೆ ಬಿಡ್ಬೇಕಲ್ಲ. ಹಂಗಂದ್ರೆ ಏನು A² ಅಂದ್ರೆ ಏನು ಅದು ಹೇಳ್ಕೊಟ್ಟಿಲ್ಲ. ಫಾರ್ಮುಲಾ ಎಷ್ಟು ಮಾರ್ಕ್ಸ್ ಬಂತು. ಪರಿಹಾರ ಇದಕ್ಕೆ ಏನ್ ಮಾಡ್ಬೇಕು, ಥಿಂಕ್ ಮಾಡಬೇಕು. ನೀನು ಕಂಡಿಡಿ A+B ಅಂದ್ರೆ ಏನು, ಅದು ಮಾಡಕ್ಕೆ ಹೋಗಿಲ್ಲ. ಆಡಿಂಗ್ ಅಂತಾನು ಕೂಡ ಗೊತ್ತಿಲ್ಲ. ಆದ್ರೆ ಸ್ಕೋರ್ ಅಂದ್ರೇನು ಬೇಸಿಕ್ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿಲ್ಲ. ಅಲ್ಲಿ ತೊಂದರೆ ಆಗ್ತದೆ. ನಾವು ಕಲಿಸೇ ಇಲ್ಲ. ಅದಕ್ಕೆ ನಾವು ಹೇಳಿರೋದು ಟೀಚ್ ಹೌ ಟು ಲರ್ನ್. ಹೇಗೆ ಕಲಿಬೇಕು ಅನ್ನೋದು ಮೊದಲು ನಾವು ಕಲ್ತ್ಕೋಬೇಕು. ಟೀಚ್ ಹೌ ಟು ಲರ್ನ್, ಹೇಗೆ ಟೀಚ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಲೆಟ್ ಅಸ್ ಲರ್ನ್ ಹೌ ಟು ಟೀಚ್. ಪಾಠ ಹೇಗೆ ಮಾಡ್ಬೇಕು ಅಂತ ಮೊದಲು ನಾವು ಕಲ್ತ್ಕೋಬೇಕು. ಗುರುಗಳು ಮೊದಲು ಹೌದೌದು, ಅದು ಬರ್ಲೇಬೇಕು. ಈಗ ನಾನೇನಪ್ಪ, ನಾನೊಂದು ಮಾಸ್ಟರ್ ಆದೆ, ಸಂಬಳ ತಗೊಂಡ್ ಅಷ್ಟೇ ಅಲ್ಲ, ಅಷ್ಟೇ. ಈಗ ನಾವು ಫಸ್ಟ್ ತಿಳ್ಕೊಬೇಕು ನಾವು ಯಾವ ರೀತಿ ಮಾಡಿದ್ರೆ ಮಕ್ಳಿಗೆ ಇದಾಗುತ್ತೆ. ಅದನ್ನ ನಿಮ್ ಥಿಂಕಿಂಗ್ ಚೆನ್ನಾಗಿರುತ್ತೆ. ಹೌದು, ಥ್ಯಾಂಕ್ ಯು. ಇದು ಪ್ರಾಕ್ಟಿಕಲ್ ಆಗಿ ಆಗ್ಬೇಕು. ಇವತ್ತು ಕೂಡ ನಾನು ಚಾಲೆಂಜ್ ಮಾಡಿ ನಿಮ್ಮ ಎದುರು ಹೇಳ್ತಾ ಇದ್ದೀನಿ. ನೀವು ಒಂದು ಟಿವಿ ಚಾನೆಲ್ನವ್ರು ಆಗಿರೋದ್ರಿಂದ ಇದನ್ನು ಕೂಡ ನೀವು ಟಿವಿ ಚಾನೆಲ್ ಆಗಿ ಚಾಲೆಂಜ್ ಆಗಿ ತಗೊಳ್ಳಿ. ಪೇರೆಂಟ್ಸ್ ಗಳಿದ್ರೆ ಕರ್ಕೊಂಡು ಬನ್ನಿ. ಅವ್ರ ಪೇರೆಂಟ್ಸ್ ಗಳು ಎದುರಿನಲ್ಲಿ ಅವರ ಮಕ್ಕಳು ಎಲ್ಲಿ ಯಾಕೆ ಕಲಿಯಲಿಲ್ಲ ತಯಾರು ಮಾಡಿ ನಾನು ಕೊಡ್ತೇನೆ, ಪ್ರಾಕ್ಟಿಕಲ್ ಆಗಿ. ಸುಮ್ಮನೆ ಒಂದು ಪ್ರಶ್ನೆ ಉತ್ತರ ಹೇಳಿ ಕಳಿಸ್ಲಿಕ್ಕೆ ನಾನಿಲ್ಲ. ಅವ್ರಿಗೇನೋ ಸಮಸ್ಯೆ ಇರ್ತದೆ ಅಂತ ಯಾವುದೇ ಪ್ರಶ್ನೆ ಇದ್ರು ಕೂಡ ಕೇಳಬಹುದು. ಪೇರೆಂಟ್ಸ್ ಗಳು ಬರಲಿ, ವಿತ್ ದೇರ್ ಪೇರೆಂಟ್ಸ್, ಸ್ಟೂಡೆಂಟ್ಸ್, ಚಿಲ್ಡ್ರನ್ ಅವ್ರು ಬರಬೇಕು. ಇಲ್ಲಿಗೆ ಬರಲಿ, ಏನು ತೊಂದರೆ ಇಲ್ಲ. ಒಂದು 4-5 ಜನ ಬಂದ್ರು ಕೂಡ ಆಯ್ತು. ಏನೇ ತಪ್ಪು ನೋಡಿ, ರೀಡಿಂಗ್ ನಲ್ಲಿ ಇಲ್ಲ, ರೈಟಿಂಗ್ ನಲ್ಲಿ ಇಲ್ಲ, ಇನ್ನ ಸ್ಪೀಕಿಂಗ್ ಇಲ್ವೇ ಇಲ್ಲ. ಇಂಗ್ಲಿಷ್ ಮೀಡಿಯಂ ಹೇಳ್ಕೊಳ್ಳೋದಕ್ಕೆ ಹೇಗೆ ಬರೀತಾರೆ ಮಕ್ಕಳು? ಕಾನ್ಸೆಪ್ಟ್ ಏನಾರು ಇದೆಯಾ? ನಮ್ಮ CN23 ನ್ಯೂಸ್ನ ಕ್ಯಾಮ್ರಾಮ್ಯಾನ್ ಕಿರಣ್ ಕುಮಾರ್.